ಚಿಮರಾಟನಹಳ್ಳಿ ಪಂಚಾಯಿತಿಯ ಎಲ್ಲ ನನ್ನ ವಿಶೇಷವಾಗಿ ಎಲ್ಲ ನಾಯಕರು, ನಮ್ಮ ಜಗನಣ್ಣವರು, ನಮ್ಮ ಚಲಪತಿಯವರು, ನಮ್ಮ ಮೋಹನ್ ರೆಡ್ಡಿ ಅವರು, ಹಾಗೂ ನಮ್ಮ ಜಯರಾಮಣ್ಣವರು, ನಮ್ಮ ಸುಬ್ರಹ್ಮಣ್ಯನವರು, ಎಲ್ಲ ಸಹ ನಮ್ಮ ಜನವರು, ಕಿಟ್ಟಣ್ಣವರು, ಸ್ವಾಮಿಗಳು ಎಲ್ಲ ಬಂದು ಸೇರಿದಿರಿ. ತುಂಬಾ ಸಂತೋಷ ಆಗ್ತಾ ಇದೆ. ಸುಮಾರು ಈ ದಿವಸಗಳಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಲೇಟ್ ಆಯಿತು. ಬಟ್ ಅದು ಲೇಟ್ ಆದಷ್ಟು ನಮ್ಮ ಜಗನ್ನಾಥ್ ಬಿಡ್ತಾ ಇರಲಿಲ್ಲ. ಸೊ ತುಂಬಾ ಗಲಾಟೆ ಮಾಡಿ ನಮ್ಮ ಇಸ್ಕೊಂತ ಇದ್ರು. ನನ್ನ ವಿಶೇಷವಾಗಿ ಒಳ್ಳೆ ಕಾಳಜಿ ಇರ್ತಕ್ಕಂಥ ನಾಯಕರು. ಈ ಪಂಚಾಯತಿ ಅಂದ್ರೆ ಏನೋ ನನಗೆ ತುಂಬಾ ಇಷ್ಟ, ಗೊತ್ತಿಲ್ಲ, ಚಿಮರಾಟನಹಳ್ಳಿ ಪಂಚಾಯತಿ ತುಂಬಾ ಇಷ್ಟ. ಸೊ ಅದರಿಂದ ಈಗ ನೆಕ್ಸ್ಟ್ ವೀಕಲ್ಲಿ ಅಥವಾ 15 ದಿವಸ ಒಳಗಡೆ ನಾನು ಜನ ಊರಿಗೆ ಬರ್ತಾ ಇದ್ದೀನಿ. ಏನಕ್ಕಂದ್ರೆ 1.5 ಕೋಟಿ ಅಮೌಂಟ್ ಹಾಕಿದ್ದೀನಿ ಬ್ರಿಡ್ಜ್ಗೆ. ಆ ಬ್ರಿಡ್ಜ್ಗೆ ಮಳೆ ಬಂದ್ರೆ ಯಾವತ್ತು ಅಪ್ಪಣಪಲ್ಲಿಗೆ ಮಳೆ ಬಂದ್ರೆ ಹೋಗಕ್ ಆಗ್ತಾ ಇರಲಿಲ್ಲ. ಕ್ಯಾನ್ವಾಸ್ ಟೈಮ್ ನಾನು 9 ಗಂಟೆ ರಾತ್ರಿಗೆ ಹೋದೆ, ಬೈಕಲ್ಲಿ ಕರ್ಕೊಂಡು ಹೋದ್ರು. ಬೈಕಲ್ಲಿ ಅಂದ್ರೆ ಬೈಕ್ ಮುಳುಗೋಗ್ತಾ ಇತ್ತು. ಅವತ್ತು ಡಿಸೈಡ್ ಆಗಿದೆ ಇದಕ್ಕೆ ಹಾಕ್ಬೇಕಂತ. ಫಸ್ಟ್ 50 ಲಕ್ಷ ಅಮೌಂಟ್ ಹಾಕ್ದೆ. ಅಣ್ಣ ಮಾತಾಡ್ತಾನೆ ಅಮೌಂಟ್ ಹಾಕ್ದೆ. ಅದು 50 ಲಕ್ಷ ಅಮೌಂಟು ಸಾಕಾಗಿಲ್ಲ. ಮತ್ತೆ MIಗೆ ಕಳಿಸಿ 1 ಕೋಟಿ ಅಮೌಂಟ್ ಹಾಕಿ 1.5 ಕೋಟಿಯಲ್ಲಿ ಬ್ರಿಡ್ಜ್ ಕಟ್ಟಕ್ಕೆ ವ್ಯವಸ್ಥೆ ಆಗಿದೆ. ಅದಕ್ಕೂ ನೆಕ್ಸ್ಟ್ ಬರ್ತೀನಿ. ಇನ್ನ ಸಾಕಷ್ಟು ಉಳಿದ ಕಾರ್ಯಕ್ರಮ ಕೂಡ. ಈಗ ತಾನೇ ಈಶ್ವರನ ಶೆಡ್ ಹಾಕ್ಬೇಕು ಅಂತ ಹೇಳಿದ್ರು. ಆ ಶೆಡ್ ಕೂಡ ಹಾಕ್ಸ್ಕೊಡ್ತೀನಿ. ನಾಳೆನೆ ವ್ಯವಸ್ಥೆ ಮಾಡ್ತೇನೆ. ನಾಳೆ ಫೋನ್ ಮಾಡಿ, ನಾಳೆ ಮಹಾರಾಜ ಜಯಂತಿ, ನಾಳಿಂದ ಫೋನ್ ಮಾಡಿ DC ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇವತ್ತು ವಿಶೇಷ ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ನಮ್ಮ ಜಗನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಊರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಊರೆಲ್ಲ CC ರೋಡ್ ಕಂಪ್ಲೀಟ್ ಮಾಡ್ಬೇಕು, ನನ್ನ ಅವಧಿಯಲ್ಲಿ ಒಳ್ಳೆ ಮೆಂಬರ್ ಇಸ್ಕೊಬೇಕಂತ ಅಂದ್ಬಿಟ್ಟು ತುಂಬಾ ಕಾಳಜಿ ಇಟ್ಕೊಂಡು ವ್ಯವಸ್ಥೆ ಮಾಡಿದಿರಿ. ನಮ್ಮ ಕಡೆಯಿಂದ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಜೊತೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮೆಲ್ಲಾ ನಾಯಕರು ಬಂದಿದ್ದಾರೆ. ನಮ್ಮ NR ಸತ್ಯ ಅವರು, ಮತ್ತೆ ನಮ್ಮ ಪ್ರಕಾಶ್ ಅಣ್ಣವರು, ರೆಕ್ವಸ್ ಸರ್ ಅವರು, ನಮ್ಮ ಲಕ್ಷ್ಮಣ್ ಸರ್ ಅವರು, ಮತ್ತೆ ಎಲ್ಲರೂ, ನನ್ನ ಜಯರಮ್ಮಣ್ಣವರು, ವೆಂಕಟೇಶ್ ಅಣ್ಣವರು ಎಲ್ಲರೂ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಅಧ್ಯಕ್ಷ ಕಾಡೇಪಲ್ಲಿ ನಾಗರಾಜ್ ಸರ್ ಕೂಡ ಬರಬೇಕಿತ್ತು. ಅವ್ರಿಗೆ ಇವತ್ತು ಯಾವುದೋ ಒಂದು ಇದಕ್ಕೆ ಹೋಗಿದ್ರು, ಶಿಬಿರಕ್ಕೆ ಹೋಗಿದ್ರು. ಇವತ್ತು ಅವ್ರಿಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಅದರಿಂದ ನನ್ನ ಕಡೆಯಿಂದ ಕೂಡ ವಿಶೇಷ ತಿಳಿಸುವಂತದ್ರು. ಅದಕ್ಕೆ ವಿಶೇಷವಾಗಿ ಅವ್ರ ಕಡೆಯಿಂದ ನಿಮ್ಗೆ ವಿಶೇಷ ತಿಳಿಸ್ತಾ ಇದ್ದೀನಿ. ಸೊ ಮುಂದೆ ಕೂಡ ನನ್ನ ತಹಸೀಲ್ದಾರು ಮತ್ತು ನಾನು ಮತ್ತು ಇಒ ಎಲ್ಲ PDOಗಳು ಒಟ್ಟುಗೂಡಿ ನಿಮ್ ಪಂಚಾಯತಿ ಟೂರ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ವೀಕಿಂದ ಟೂರ್ ಹಾಕಂತ ಇದ್ದೀನಿ. ನಿಮ್ಮೂರ್ಗೂ ನಾನು ಬರ್ತೀನಿ. ಅವತ್ತು ಪ್ರಚಾರ ಮಾಡಿ, ಎಲ್ಲ VAಗಳ ಕಡೆಯಿಂದ RI ಕಡೆಯಿಂದ ಪ್ರಚಾರ ಮಾಡಿ, ಇವತ್ತು ನೀವೇನ್ ಹೇಳಿದ್ರಿ ಈ ಸುತ್ತುಗಳಿಂದ ಹಿಡಿದು ನಿಮ್ಗೆ ಏನೇ ಕುಂದುಕೊತ್ತಿದ್ರು ಕೂಡ ಇದೇ ಪ್ಲೇಸ್ ಎಲ್ಲ ಪೆಂಡಲ್ ಹಾಕಿ ಇವತ್ತು ವರ್ಕ್ ಕ್ಲೋಸ್ ಮಾಡಿಕೊಟ್ಟು ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ನನ್ನ ನಡೆಗೆ ನಿಮ್ಮೂರ್ ಕಡೆಗೆ ಅಂತ ಬರ್ತಾ ಇದ್ದೀನಿ. ಎಲ್ಲ ನನ್ನ ತಾಲೂಕು ಆಡಳಿತ ವರ್ಗವರೆಲ್ಲ ಸೇರಿಸ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲಿ ಯಾರದೇ ಪ್ರಾಬ್ಲಮ್ ಇದ್ರು ಕೂಡ PDOನ ಮತ್ತು RIನ ಇಟ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲಿ ವರ್ಕ್ ಮಾಡ್ಕೊಡ್ತಾ ಒಂದು ವ್ಯವಸ್ಥೆನ ಹಾಕೊಂಡು ನಾವು ಬರ್ತಾ ಇದೀವಿ. ಸೊ ಅದಕ್ಕೆ ಇವತ್ತು ನಮ್ಮನ್ನ ವಿಶೇಷವಾಗಿ ನನ್ನ ಬರಮಾಡ್ಕೊಂಡು ಇಷ್ಟು ವಿಜೃಂಭಣೆಯಿಂದ, ಬಹುಶಃ ಇಂಥ ಕಟೌಟ್ ನಾನು ಕೂಡ ಹಾಕಿಲ್ಲ, ಇಂಥ ಬ್ಯಾಂಡ್ ಸೆಟ್ ನಾನು ಕೂಡ ತರಿಸಿಲ್ಲ. ಈ ಜಗನ್ ಶೆಟ್ಟಿ ಒಂಥರ ಹುಚ್ಚು. ಹೆಂಗಂದ್ರೆ ಈ ಪಾರ್ಟಿ ಅಂದ್ರೆ ಒಂದು ಹುಚ್ಚು. ಬಾರ್ಡ್ರಲ್ಲ, ಆಂಧ್ರ ಬಾರ್ಡರ್ ತಗ್ತೀನಿ ಕೂಡ. ಸೊ ಅದರಿಂದ ವಿಶೇಷವಾಗಿ ನನಗೆ ಮೆಂಬರ್ ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡಿರೋದಕ್ಕೆ ನನ್ನ ಕಡೆಯಿಂದ ನಿಮ್ಗೆ ವಿಶೇಷವಾಗಿ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀನಿ. ನಿಮಗೆ ವಿಶೇಷವಾಗಿ ನಮ್ಮ ಜಗನ್ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು. ಸೊ ಹಾಗೂ ಇವ್ರ ಮಗನಾಗಿರ್ತಕ್ಕಂಥ ಅಂಬರೀಶ್ ಅವರು ಆಗಾಗ ಫೋನ್ ಮಾಡಿ ತಾಲೂಕ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ, ನನ್ನ ಆರೋಗ್ಯ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಅಣ್ಣ ಹೇಗಿದ್ಯಾ ಅಂತ. ಸೊ ಹತ್ರದಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ನಮ್ಮ ಮುಳಬಾಗಲ್ ತಾಲೂಕು ಇರ್ತಕ್ಕಂಥ ಯುವಕರ ಬಗ್ಗೆ ಒಂದು ವಿಶೇಷವಾಗಿ ಹಬ್ಬ ಮಾಡ್ಬೇಕು ಅನ್ಕೊಂಡಿದೀನಿ. ಕ್ರಿಕೆಟ್ ಹಬ್ಬ ಅಂತ ಎಲ್ಲಾ ಹೋಬಳಿಲಿ ಕೂಡ ಒಂದು ನಿಮ್ ಜೊತೆ ನಾನು ಬಂದು ವ್ಯವಸ್ಥಿತವಾಗಿ ನಿಮ್ ಜೊತೆ ನಾನು ಕೂಡ ಮಿಂಗಲ್ ಆಗ್ತೀನಿ. ಒಂದು ಕ್ರಿಕೆಟ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಹತ್ರದಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನ ಕರಿತೀನಿ. ಎಲ್ಲಾ ಯುವಕರು ಕೂಡ ಮುಂದಾಳತ್ವ ವಹಿಸ್ಕೊಂಡು ಊರ್ ಬಗ್ಗೆ ನೀವು ಬೆಂಗಳೂರಿರಿ, ಪುಂಗ್ಳೂರಿರಿ, ಹೈದರಾಬಾದ್ ಇರಿ, ವಿಶೇಷವಾಗಿ ಊರ್ ಬಗ್ಗೆ ಗಮನ ಇರ್ಲಿ. ಯಾಕಂದ್ರೆ ಹುಟ್ಟೂರು ನಮ್ಗೆ ಹುಟ್ಟಿರ್ತಕ್ಕಂಥ ಊರು. ಹುಟ್ಟೂರು ಬಗ್ಗೆ ಬರದೆ ಅಂದ್ರೆ ನನ್ನ ಬಗ್ಗೆ ಗಮನ ಇಟ್ಟು ವಿಶೇಷವಾಗಿ ಕಾಳಜಿ ಕೊಡ್ಬೇಕಂತ ಯುವಕರಲ್ಲಿ ಕೇಳ್ಕೊಂತ, ನಿಮ್ಮ ಒಂದು ಹವ್ಯಾಸವನ್ನ ಬೇರೆ ಕಡೆ ತೋರಿಸ್ದೆ ನಮ್ಮ ಕಡೆ ತೋರಿಸ್ಬೇಕು. ಇತ್ತೀಚೆಗೆ ಮುಳಬಾಗಲ್ ಟೌನ್ ಅಲ್ಲಿ ಒಂದು ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಮನವಿ ಮಾಡ್ಕೊಂತೀನಿ. ಸೊ ಇತ್ತೀಚೆಗೆ ಗಾಂಜಾ ಏಟು ಜಾಸ್ತಿ ಆಗ್ತಾ ಇದೆ.
ಗಾಂಜಾ ಸಪ್ಲೈ ಜಾಸ್ತಿ ಆಗ್ತದೆ. ವಿಶೇಷವಾಗಿ ತನಿಖಾ ತಂಡವನ್ನ ರಚಿಸಿ ಈ ಮುಳಬಾಗಿಲು ಟೌನ್ ಅನ್ನ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನು ಯುವಕರು ವ್ಯಸನ ಮುಕ್ತಿ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದಾರೆ, ಅದೇ ಅದಕ್ಕೆ ಹೋಗ್ತಾ ಇದಾರೆ. ಇದಕ್ಕೆ ನಾವು ಕಡಿವಾಣ ಹಾಕ್ಲೇಬೇಕು. ಅದಕ್ಕೆ ವಿಶೇಷವಾಗಿ ಪೊಲೀಸ್ ಹತ್ರ ಮಾತಾಡಿ ಇದನ್ನ ಹಾಕ್ಸ್ತೀನಿ ಅಂತ ಹೇಳ್ತಾ ನನ್ನ ತಿಮ್ರಾತ್ನಲ್ಲಿ ಪಂಚಾಯತಿ ಕರೆದು ನಮ್ಮ ಕಿಟ್ಟಣ, ವಿಶೇಷವಾಗಿ VSS ಕಿಟ್ಟಣ, ಈಗ ಬೇರೆ ಸ್ಟಾರ್ಟ್ ಆಗಿದೆ IPL ಬೆಟ್ಟಿಂಗ್ ದಂಧೆ ಅದಲ್ಲ, ಇದಕ್ಕೆಲ್ಲ ಒಳಗಾಗ್ಬೇಡಿ, ಇದಕ್ಕೆ ನಾನು ಮತ್ತೆ ಪರ್ಸ್ಪೆಕ್ಟ್ ಮಾಡ್ತೀನಿ, ಒಳಗಾಗ್ಬೇಡಿ ಅಂತ ಹೇಳ್ತಾ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಬ್ರು ನನ್ನ ತಂಗಿಯನ್ನು ಬೇರೆ ಬಂದಿದ್ದಾರೆ. ಇವತ್ತು ನನಗೆ ಗಾಬರಿ ಆಗೋಯ್ತು ಇವ್ರು ಯಾಕೆ ಇಲ್ಲಿ ಬಂದ್ರು ಅಂತ. ಸೊ ನನ್ನ ತಂಗಿಯನ್ನು ಬೇರೆ ಇಬ್ರು ಬಂದಿದ್ದಾರೆ ಇವತ್ತು. ವಿಶೇಷವಾಗಿ ನಮ್ಮ ರಾಮಮೂರ್ತಿ ಅಣ್ಣ, ನನ್ನ ಸಹನಮೂರ್ತಿ ಧರ್ಮರಾಯ ನಮ್ಮ ರಾಮಮೂರ್ತಿ ಅವರು ಮಾಜಿ ಚೇರ್ಮನ್, ಅವ್ರ ಚೇರ್ಮನ್ ಆಗಿದ್ದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅವಾಗ ಹೇಳಿದ್ದೀನಿ, ನೀವಂದ್ರೆ ಭಾರಿ ಇಷ್ಟ ಸರ್, ನೀವು ಬೇಕಾದ್ರೆ ನಿಮ್ಮ ಅವಧಿಯಲ್ಲಿ ತುಂಬಾ ಒಳ್ಳೆ ವರ್ಕ್ ಮಾಡಿದ್ರೆ ನಮ್ಮ ಪಕ್ಷದ ಬಗ್ಗೆ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲ ನನ್ನ ಪಂಚಾಯತ್ ಮೆಂಬರ್ಸ್ಗೂ ಮತ್ತು ಲೀಡರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಿ.